ಅಲ್ಲಿದ್ದಾನೆ ರಮೇಶ್ ಖನ್ನಾ. ಅವ್ನ್ ಕೆಲಸ ಮಾಡೋಣ, ಗುಂಪಿನೊಳಗಡೆ ನುಗ್ಗಿ ಬಿಡೋಣ. ಪುಷ್ಪೇಂದ್ರ, ಗುಂಪಿನಿಂದ ನನಗೆ ಭಯ ಆಗ್ತದಪ್ಪ. ಸರ್ ಡೋಂಟ್ ವರಿ, ನಾವು ಸಂಭಾಳಿಸ್ತೀವಿ. ಸೆಕ್ಯೂರಿಟಿ, ಯಾರು ಹತ್ರ ಹೋಗ್ಬಾರ್ದು. ಹೇಳಿದಲ್ವಾ ಯಾರು ಹತ್ರ ಹೋಗ್ಬೇಡಿ ಅಂತ. ಬಿಡ್ರಪ್ಪ, ಮಂಗಲ್ ಕಂಡ್ರು. ಇಲ್ಲ, ಇವತ್ತು ಸೋಮವಾರ ಸರ್. ಇವ್ನ ಹೆಸರು ಮಂಗಲ್ ಇದೆಯಪ್ಪ, ಚಿಕ್ಕ ತಮ್ಮಂತರ ನನಗೆ. ಹೌದಾ? ಹಾಗಾದ್ರೆ ಹೋಗಿ. ರಮೇಶ್ ಜಿ, ಹತ್ರ ಬಂದು ಶೂಟ್ ಮಾಡ್ತಿದ್ದೆ, ನೀವು ಕೂಡ ಶೂಟಿಂಗ್ ಮಾಡ್ತಿದ್ದೀನಿ ಅಂತ ತಿಳಿತು, ಹಾಗಾಗಿ ಹೆಲೋ ಹೇಳೋದಕ್ಕೆ ಬಂದ. ತುಂಬಾ ಮುದ್ದು ಕಣೋ ನೀನು. ಇದು ನಮ್ಮ ಮಕ್ಳು, ನಡಿ ಡ್ರೆಸ್ಸಿಂಗ್ ರೂಮ್ಗೆ. ನಾನು ಹೊಸ ಫಿಲ್ಮ್ಗೆ ಸೈನ್ ಮಾಡಿದ್ದೀನಿ, ಮತ್ತೆ ವಿಲನ್ಗಾಗಿ ನಿನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ದೀನಿ. ವಿಲನ್ಗೆ ಯಾವುದೇ ಡೈಲಾಗ್ ಇಲ್ಲ, ಆದ್ರೆ ಹೊಡ್ತಾ ತಿನ್ನೋ ಸಮಯದಲ್ಲಿ ಆಹಾ ಓಹೋ ಏಹೇ ಮಾಡ್ತಾ ಇರ್ಬೇಕು. ನಾನು ಡಯಲಾಗಿಗಾಗಿ ಫೇಮಸ್. ಹ ಹ ಹ, ಕಾಡಿನ ರಾಜ ಇದ್ದಾಗೆ ಸಿಂಹ, ನಾನು ಸೂಪರ್ ಸಿನಾ. ಅರೆ, ಡೈಲಾಗ್ ನೀನ್ ಹೇಳಿದ್ರೆ ನಾನೇನ್ ಮಾಡ್ಲಪ್ಪ. ಸರ್, ಶಾರ್ಟ್ ರೆಡಿ ಇದೆ. ಮಂಗಲ್, ನಾನು ಬರ್ತೀನಿ. ಎಲ್ಲ ಡಾನ್ಸರ್ಸ್ ಈ ಕಡೆಯಿಂದ ಎಕ್ಸಿಟ್, ಬೇಗನೆ. ಏನಾಯ್ತು? ಸೊಳ್ಳೆ ಹೊಡಿತಿದ್ದೆ. ಟೇಕ್ 3 ಮತ್ತೆ ಆಕ್ಷನ್. ಅರೆ, ಕುಣಿತಿದ್ಯಾ ಹೊಡಿತಿದ್ಯೋ? ಎಲ್ಲ ಗೊತ್ತಾಯ್ತು, ಸಿಕ್ಕಿ ಬೀಳ್ತೀವಿ. ಅರೆ, ಇವ್ರಂತೂ ಸುಪಾರಿ ಮತ್ತು ಬೀಡ ಇದಾರಪ್ಪ. ಏನು? ಬನ್ನಿ, ನಾವಿರುವಾಗ ರಮೇಶ್ ಅವರ ಕೂದಲನ್ನು ಅಲ್ಗಾಡಿಸೋಕಾಗಲ್ಲ. ಸ್ವಾಗತ ಮಾಡಲ್ವ ನಮ್ಮ. ಪೇಟ್ ಹೋಗುತ್ತೆ ಸನ್ಗೆ, ಗನ್ ಬರುತ್ತೆ ಫನ್ಗೆ. ಅರೆ, ಬೇಡ 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 ಬೇಡ. ಸರ್, ಇವತ್ತು ಸುಪಾರಿಯನ್ನು ಬೀಡದಲ್ಲಿ ಹಾಕೇ ಬಿಡ್ತೀನಿ. ಅರೆ, ಕಾಪಾಡಿ. ಹೋಗಿ ಆ ಡಾನ್ಸರ್ಸ್ ನ ಹಿಂದೆ ಅಡಗಿಕೊಳ್ಳಿ. ಬೀಡ ಎಲ್ಲಿ ಹೋದ್ರು ಅವರಿಬ್ರು? ನನಗೆ ಗೊತ್ತಿಲ್ಲ. ಅವನು ಡ್ಯಾನ್ಸರ್ ಮಧ್ಯದಲ್ಲಿ ಅಡಗ್ತಾ ಇದ್ದಾನೆ. ಎಲ್ರು ನಿಲ್ಲಿ, ಎಲ್ಲಿ ನಿಂತಿದ್ರು ಅಲ್ಲೇ ಇರಿ. ಎಷ್ಟು ದೊಡ್ಡ ಗುಂಪಲ್ಲಿ ಅವನನ್ನು ಹುಡುಕೋದು ಕಷ್ಟ. ನೀವು ರಮೇಶ್ ಅವರನ್ನ ಕಿಡ್ನಾಪ್ ಮಾಡಕ್ಕೆ ಬಂದಿದ್ದೀರಾ? ನಾನ್ ನಿನ್ಗೆ ಕಿಡ್ನಾಪರ್ ಅನ್ನಿಸ್ತಿದ್ದೀನಾ? ಅರೆ, ನೀವಂತೂ ಹುಡುಗಿ.
ನಾನು ಹೊಡಿತೀನಿ ಕೂಡ. ಎಲ್ಲಿ ಅಡಗಿದ್ರೋ ಗೊತ್ತಾಗ್ತಿಲ್ಲ. ಹಿಡ್ಕೊಂಡ್ಬಿಟ್ಟ. ಖಾಮೋಶ್ ಖಾಮೋಶ್ ಖಾಮೋಶ್. ನೀನು ಖಾಮೋಶ್, ನಿನ್ನ ಪೂರ್ತಿ ವಂಶವೇ ಖಾಮೋಶ್. ಉಸಿರು ಕಟ್ಟಿತು ನಮ್ಗೆ. ಬಾ ನಡಿ, ಇಂಥ ಫಿಲ್ಮ್ ಅಲ್ಲಿ ಕೆಲಸ ಮಾಡೋದ್ ಬೇಡ. ಇದ್ಯಾರು ಬೇರೆ? ಖಾಮೋಶ್, ನನಗೂ ಕಾಣಿಸ್ತಾ ಇದೆ. ಇದು ಬೇರೆ ಯಾರು? ಎಂತ ಬಾಡಿ ಗಾರ್ಡ್ ನೀವು? ನಾಲ್ಕಾಣೆಯ ಗುಂಡಗಳನ್ನ ಹಿಡಿದಕ್ಕಾಗಲಿಲ್ಲ ನಿಮ್ಮಿಂದ. ಹಾ? ಅರೆ ತಪ್ಪಿಸ್ಕೊಂಡಪ್ಪ ಪುಷ್ಪೇಂದ್ರ, ನೀವುಗಳೆಲ್ಲ ನನ್ನ ಕಾಪಾಡಿದ್ರಪ್ಪ. ನೀವು ಖುಷಿಯಾಗೋ ಬದಲು ಚಿಂತೆಗೀಡಾಗಿದ್ದೀರಿ. ಅರೆ ನನ್ನ ಚಿಕ್ಕ ತಮ್ಮ ಅಪ್ಪ, ತೊಂದ್ರೆ ಅಂತೂ ಆಗುತ್ತಲ್ಲ. ಹಾ ಹಾ, ನನ್ನ ತಮ್ಮ ನನಗೆ ಖುಷಿಯಾಗಿದೆ ನೀನು ಪಾರಾದೆ ಅಂತ. ನನಗೇನೋ ಮೋಸ ಅನಿಸ್ತಿದೆ. ನನ್ನ ಮನಸ್ಸನ್ನ ಸಂತೋಷ ಮಾಡಿದ್ರಪ್ಪ. ಸರ್, ನಿಮ್ಮ ಈ ಡ್ಯಾನ್ಸ್ ಸ್ಟೈಲ್ ಬಹಳ ಚೆನ್ನಾಗಿದೆ. ಅರೆ ಇದು ಚಿಕ್ಕಂದಿಂದಲೂ ಇದೆಯಪ್ಪ. ಅಪ್ಪ ಹೊಡಿಯಕ್ ಬಂದ್ರೆ ಕೈಗಳನ್ನ ಈ ರೀತಿ ಮಾಡ್ತಿದ್ದೆ, ಮತ್ತೆ ಇದನ್ನ ತೆಗೆದು ನೋಡ್ತಿದ್ದೆ ಅಪ್ಪ ಇದಾರ ಅಥವಾ ಹೊರಟೋಗಿದಾರ ಅಂತ. ಸರ್, ಈ ಕಿಡ್ನಾಪರ್ಸ್ ಯಾರಾಗಿರ್ಬೋದು? ಗೊತ್ತಿಲ್ಲ. ಐ ಹೇಟ್ ಕಿಡ್ನಾಪರ್ಸ್ ಪುಷ್ಪೇಂದ್ರ. ಅವರು ತಮ್ಮ ಕೊನೆ ಅವಕಾಶ ಕಳ್ಕೊಂಡ್ರು. ಇನ್ನು ಮುಂದೆ ಬಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಖಂಡಿತ. ಎನಿ ಡೌಟ್? ಅರೆ ಎಂತ ಡೈಲಾಗ್ ಹೇಳ್ತೀಯ ಕಣೋ, ಇದನ್ ಕೂಡ ನನ್ನ ಮುಂದಿನ ಫಿಲ್ಮ್ಗೆ ಯೂಸ್ ಮಾಡ್ತೀನಿ. ಸರ್, ನೀವೆಲ್ಲಿ ಇದ್ರು ಕಿಡ್ನಾಪರ್ಸ್ಗೆ ತಿಳಿಯುತ್ತೆ. ಯಾರು ನಿಮ್ಮನ್ನು ಕಿಡ್ನಾಪ್ ಮಾಡಲು ಬಯಸ್ತಾರೋ ಅವ್ರು ನಿಮ್ಮ ಅಕ್ಕಪಕ್ಕನೇ ಇದ್ದಾರೆ. ಆದ್ರೆ ಯಾರವರು? ಕಾಪಾಡಿ ಕಾಪಾಡಿ. ಭಯ ಆಗ್ತಿದೆ. ಹಾ, ಭಯ ಆಗ್ತಿದೆ ನನಗೆ. ಹಾಯ್, ಯಶೆ, ಹಾಯ್, ಯಶೆ. ಅರೆ ತಂದಿದ ದೀಪಗಳ ಹಾಗೆ ಒಂದು ಕೆಲಸಕ್ಕೆ ಬರಲ್ಲ. ಸರಿಯಾಗಿ ಒಂದು ಕೆಲಸ ಕೂಡ ಮಾಡಕ್ಕಾಗ್ತಾ ಇಲ್ಲ. ನಾನು ಕಾಪಾಡ್ಲಿಲ್ಲ ಅಂದ್ರೆ ಸಿಕ್ಕಿ ಬೀಳ್ತಿದ್ರಿ. ನೀವು ಅಂಡರ್ ವರ್ಲ್ಡಿನ ಹೆಸರಿಗೆ ಅಪವಾದ, ಬರೀ ಕಲಂಕ. ಅದಕ್ಕೆ ನೀವು ನಮ್ಗೆ ಫಿಲಂ ನಲ್ಲಿ ಕೆಲಸ ಕೊಡಿಸಿ ನಾವು ಜೀವನ ಮಾಡ್ಕೋತೀವಿ. ಅರೆ ಎದ್ದು ಹೋದ ಹಸಿರು ಬೇಳೆ ಸಿಪ್ಪೆಗಳೇ, ಮೊದಲು ನನ್ನ ಕೆಲಸ ಮಾಡಿ, ಆಮೇಲೆ ಫಿಲ್ಮ್ ಅಲ್ಲಿ ಕೆಲಸ ಸಿಗುತ್ತೆ. ಸರ್, ಅವನ ಗ್ರಹಚಾರ ಚೆನ್ನಾಗಿದೆ. ಖಾಮೋಶ್, ಅವನ ಅದೃಷ್ಟ ಚೆನ್ನಾಗಿಲ್ಲ, ನನ್ನ ಅದೃಷ್ಟ ಕೆಟ್ಟದಿದೆ. ನನಗೆ ನಿಮ್ಮಂತಹ ಚಮನ್ ಬಾಳ್ ಸಿಕ್ಕಿದ್ರು. ಅರೆ ಬೇಡ, ಮರ್ಯಾದೆ ಅಂತೂ ಹೊರಟೋಯ್ತು. ಇನ್ನು ಆ ರಮೇಶನನ್ನು ಎತ್ಕೊಂಡು ಬರ್ಬೇಕು. ಅರೆ ಮೊಣಕಾಲ್ ಸೀರೆಯ ಪಟ್ಟೆಗಳೇ, ಎತ್ಕೊಳ್ಳೋದಲ್ಲ, ಎತ್ಕೊಂಡು ಇಲ್ಲಿಗೆ ಬರೋದು. ನಡಿ ಸುಪಾರಿ, ಈಗ ಅವನ ಮನೆಯಿಂದ ಎತ್ತಾಕೊಂಬರೋಣ. ಬೇಡ, ಮನೆಯಲ್ಲಿ ಅವನು ಬಾಡಿ ಗಾರ್ಡ್ ಇಟ್ಟಿದ್ದಾನೆ. ಅವನನ್ನು ಮಾಲ್ ನಿಂದ ಎತ್ಕೊಂಡ್ ಬನ್ನಿ. ಆದ್ರೆ ಅವನನ್ನು ಮಾಲ್ ಅಲ್ಲಿ ಯಾರು ಇಟ್ಕೋತಾರೆ? ಅರೆ ಚಿರ ಪೂಂಜಿಯ ಚೆರಿ, ಅವನು ನಾಳೆ ಮಾಲ್ ನ ಉದ್ಘಾಟನೆ ಮಾಡಕ್ ಹೋಗ್ತಾನೆ. ಜನಸಂದಣಿಯ ಅವಕಾಶ ನೋಡಿ ಮಾಲ್ ನಿಂದ ಎತ್ತಾಕೊಂಡ್ ಬನ್ನಿ. 11 ಗಂಟೆ ಆಯ್ತು, ರಮೇಶ್ ಅವ್ರು ಇನ್ನೂ ಬರ್ಲೇ ಇಲ್ಲ. ನನಗೆ ಕೂಡ ಸೂಪರ್ ಸ್ಟಾರ್ ಆಗ್ಬೇಕು, ಆದ್ರೆ ಇಲ್ಲಿ ಯಾರು ಸಹಾಯ ಮಾಡ್ತಿಲ್ಲ. ಬರ್ತದೆ ಹನಿ, ಇನ್ನ ಟೈಮ್ ಕೂಡ ಬರ್ತದೆ. ಅರೆ ನಿಮ್ಗೆ ಸ್ಟಾರ್ ಆಗ್ಬೇಕು ಅಂತ ಆಸೆ ಆಗಿದೆ. ಇಲ್ಲಿ ನಾವು ಸೂಪರ್ ಸ್ಟಾರ್ ಅನ್ನ ಪಾರ್ ಮಾಡಬೇಕಾಗಿದೆ, ಮರಿಬೇಡಿ ಇದನ್ನ. ಹಾ, ಪೋಪಟ್ ಸರಿ ಹೇಳ್ತಿದ್ದಾನೆ. ಗಮನ ಇಡಿ, ಆ ಕಿಡ್ನಾಪರ್ಸ್ ಇಲ್ಲೇ ಇದ್ದಾನೆ. ಒಂದು ಸೆಲ್ಫಿ ಸರ್. ಬನ್ನಿ ಸರ್, ನಿಮ್ದೇ ನಿರೀಕ್ಷೆ ಇತ್ತು. ಥ್ಯಾಂಕ್ ಯು ಕಣ್ರಪ್ಪ, ನೀವು ಬಂದಿದ್ರಿಂದ ನಮ್ಮ ಮಾಲ್ನ ಮರ್ಯಾದೆ ಹೆಚ್ಚಾಯ್ತು. ರಿಬ್ಬನ್ ಎಲ್ಲಿದ್ಯಪ್ಪ? ಇಲ್ಲಿದೆ ಸರ್. ಸರ್, ಒಂದು ಡ್ಯಾನ್ಸ್ ಸ್ಟೆಪ್ ಪ್ಲೀಸ್. ಖಂಡಿತ, ಫ್ಯಾನ್ಸ್ಗಳಿಗೆ ಏನ್ ಬೇಕಾದ್ರು. ಸರ್, ಏನ್ ಮಾಡ್ತಿದ್ದೀರಿ? ರಿಬ್ಬನ್ ಕಟ್ ಮಾಡಿ ಸರ್. ಅರೆ ಕಟ್ ಮಾಡ್ತೀನಪ್ಪ. ವೆಲ್ಕಮ್ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಇದ್ದೀನಿ ಸರ್.
ನಿಮ್ಗೇನ್ ಚೆಕ್ ಮಾಡೋದಿದೆ? ಪುಷ್ಪೇಂದ್ರ, ನೀನ್ ನಿನ್ ಕೆಲ್ಸ ಮಾಡಪ್ಪ. ವಾವ್, ಏನ್ ಮಾಲ್ ಆಗಿದೆ. ಎಷ್ಟು ಸುಂದರ ಮಾಲ್. ಮಾಲ್ ನ ವಾತಾವರಣ ಎಷ್ಟು ಚಂದ ಇದೆ ಅಲ್ವಾ? ನಾವಿಲ್ಲಿ ವಾತಾವರಣ ಮಾಡೋದಕ್ಕೆ ಬಂದಿದ್ದಲ್ಲ, ಕಿಡ್ನಾಪರ್ಸ್ ಮೇಲೆ ಗಮನ ಇಡು. ಅರೆ, ಪಟಾಕಿ ಕಿಡ್ನಾಪ್ ಆದ ನಂತರನೇ ಉಡ್ಸೋದು. ಅಮ್ಮ, ಪಟಾಕಿ ಹೊಡಿಯೋದ್ರಿಂದ ಜನ ಎದ್ರಕೊಂಡು ಓಡ್ತಾರ. ಅದನ್ನೇ ಬಳಸ್ಕೊಂಡು ಕಿಡ್ನಾಪ್ ಮಾಡೋಣ. ಎಂತ ಐಡಿಯಾ! ಏನ್ ಮಾಡ್ದೆ? ಓಡು. ಅರೆ, ಬಾಂಬ್ ಬ್ಲಾಸ್ಟ್ ಆಗೋಯ್ತಲ್ಲ ಪುಷ್ಪೇಂದ್ರ. ಇದು ಡಾನ್ಸಿಗಲ್ಲ, ಅಡಗುವ ಸಮಯ. ಎನಿ ಡೌಟ್? ರಮೇಶ್ ಅವರೇ, ಅಡಗಿ ಕೂತ್ಕೊಳ್ಳಿ. ಆ ಕಿಡ್ನಾಪರ್ ಇಲ್ಲೇ ಇದ್ದಾರೆ, ನಾವ್ ಅವ್ರನ್ನ ಹುಡ್ಕೋಣ. ಹನಿ, ನೀ ರಮೇಶ್ ಅವ್ರನ್ನ ಸಂಭಾಳಿಸು. ಇದು 100% ಕಿಡ್ನಾಪ್ ಅವರ ಕೆಲಸ. ಅವ್ರು ಇಲ್ಲೇ ಇದ್ದಾರೆ, ಹುಡುಕಿ. ಇವರನ್ನೆಲ್ಲ ನೋಡಿದ್ದೀನಿ. ಎಲ್ಲಿ ನೋಡಿದೆ ನಾನು? ಅರೆ, ನೀವಂತೂ ಅವರೇ ಅಲ್ವಾ ನಿನ್ನೆ ಡ್ಯಾನ್ಸರ್ ಆಗಿ ಕಿಡ್ನಾಪ್ ಮಾಡೋಕೆ ಬಂದಿದ್ದವರು? ಅರೆ, ತಪ್ಪಿಸ್ಕೊಳ್ಳೋ ಸುಪಾರಿ. ಒಳ್ಳೆ ಕೆಲಸ ಮಾಡಿದಿರಿ. ತಪ್ಪು ಕೆಲಸ ಬಿಟ್ಟು ಪರಿಶ್ರಮದ ಕೆಲಸ ಮಾಡ್ತಾ ಇದ್ದೀರಿ. ಶಾಬಾಷ್. ಇವನು ಬರೀ ಕತ್ತೆ ಪೀಡ. ಬಾ, ಹಿಡ್ಕೊಂಡ್ ಬಿಡೋಣ ರಮೇಶ್ ಖನ್ನಾನನ್ನ. ಅಲ್ಲಿದ್ದಾನೆ ರಮೇಶ್ ಖನ್ನಾ. ನೇರವಾಗಿ ಬಂದು ಬಿಡು, ಇಲ್ಲ ಅಂದ್ರೆ ಗುದ್ದು ಹೊಡೆದು ಕಟ್ಕೊಂಡು ಹೋಗ್ತೀವಿ. ಈಗ ಬಿಟ್ಟು ಬಿಡ್ರು, ನನಗೆ ಬಿಟ್ಟು ಬಿಡಿ. ನಾನು ಹೇಳ್ತೇನೆ, ಇವನನ್ನ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗೋಣ. ಅರೆ, ಬೀಳಿಸಿದ್ಯಲ್ಲ ಬಾ. ತಮ್ಮ, ಅವರು ಕಿಡ್ನಾಪರ್ ತರ ಕಾಣಿಸ್ತಾ ಇದ್ದಾರೆ. ನನಗೂ ಹಾಗೆ ಕಾಣಿಸ್ತಿದೆ. ಕದ್ದು ಮುಚ್ಚಿ ನಡೀತಿದ್ದಾನೆ. ಹಿಡೀರವನನ್ನು. ಕಿಡ್ನಾಪರ್ ನನ್ನ ಬಿಡಲ್ಲ. ಇದಂತೂ ಇನ್ಸ್ಪೆಕ್ಟರ್ ಪಾಂಡ ಅವರು. ಬಟ್ಟಿಯಾಗಿ ಹೋಗದು ಬಿಟ್ರಿ. ಅರೆ, ನಾನು ಕಿಡ್ನಾಪರ್ನ ಹಿಡಿಯೋದಕ್ಕೆ ವೇಷ ಮಾರ್ಪಡಿಸಿ ಬಂದಿದ್ದು. ಈಗ ಅವ್ರನ್ನ ಹಿಡಿಯುವ ಅಗತ್ಯತೆ ಇಲ್ಲ. ಅವರು ಸುಧಾರಿಸ್ಕೊಂಡ್ರು. ನಿನಗೆ ಹೇಗ್ ಗೊತ್ತು? ಇಲ್ಲೇ ಸ್ವಚ್ಛತೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಏನು? ಹಾ, ಅಲ್ಲಿದ್ದಾರೆ. ಕಾಪಾಡ್ರಪ್ಪ. ಹಿಡೀರವನನ್ನು. ಇವರು ಪಾರ್ಕಿಂಗ್ ಹೋಗ್ತಿದ್ದಾರೆ. ಬೇಗ ಬನ್ನಿ. ಬೀಡ ಕಾರ್ ತೆಗಿ.